ಗೋವಿಂದ ಗೋವಿಂದ ಗೋವಿಂದ. ಲೈ ನೀನೇನೆ ಕಟ್ಕೊಂಡ್ ಗಂಡಂದ ಗೋವಿಂದ ಅಂತ ಹೆಸರು ಕರಿತೀಯಾ? ರೀ ನಿಮ್ಮನ್ನಲ್ಲ ರೀ, ಆ ತಿರುಪತಿ ತಿಮ್ಮಪ್ಪನ. ಓ ಓ ಲೈ ಏನೇ ಇದು 3 ನಾಮ ಹಾಕೊಂಬಂದಿದ್ಯಾ? ಯಾರಿಗ್ ಟ್ರಾನ್ಸ್ಫರ್ ಮಾಡಕ್ಕೆ? ಅದು ದೇವ್ರ ಮೇಲಿರೋ ಭಕ್ತಿ ಜಾಸ್ತಿ ಆಗಿದೆ ರೀ, ಅದಕ್ಕೆ. ಈ ತರ ಎಲ್ಲ ಡವ್ ಕಚ್ಚಿಸ್ಬಿಟ್ಟು ಯಾರಿಗ್ ನಾಮ ಹಾಕ್ಬೇಕು ಅಂತಿದ್ಯಾ ಹೇಳು? ರೀ ನನ್ ನಾಮ ಹಾಕೋದೆಲ್ಲ ಬಿಟ್ಟಿದೀನ್ರಿ. ಇನ್ನೇನಿದ್ರು ದೇವ್ರ ನಾಮ ಜಪ ಅಷ್ಟೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಅಷ್ಟೇ ರೀ. ಲೈ ಸಾಕು ಸುಮ್ನಿರೆ. ಭೂತದ ಬಾಯಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂತ ಕೇಳೋದಕ್ಕೆ ಕರ್ಕಶವಾಗಿದೆ. ಇನ್ಮೇಲಿಂದ ನಾನು ಹೀಗೆ ರೀ. ಪಲ್ಲವಿಗೆ ಬೇಗ ಮದ್ವೆ ಆಗ್ಲಿ ಅಂತ ದೇವ್ರ ಹತ್ರ ಸ್ಪೆಷಲ್ ಆಗಿ ಅರ್ಚನೆ ಮಾಡಿಸ್ಕೊ ಬಂದೆ. ಏನೇ ಗೀತಾ, ನಿನ್ಗೆ ಯಾವಾಗಿಂದಾನೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂತು? ಅಮ್ಮ ಅದು ರಾತ್ರಿ ಕನ್ಸಲಿ ಗೋವಿಂದ ಬಂದಿದ್ದ. ನಾನ್ ಯಾವಾಗ್ಲೇ ಬಂದಿದ್ದೆ? ಪಕ್ಕದಲ್ಲೇ ಮಲಗಿದ್ದೆ. ಕನ್ಸಲ್ಲಿ ಯಾವಾಗ ಬಂದೆ ನಂಗೆ ಗೊತ್ತಿಲ್ವೇ? ರೀ ನೀವಲ್ಲ ರೀ, ಆ ತಿರುಪತಿ ತಿಮ್ಮಪ್ಪ, ವಿಷ್ಣು ದೇವ್ರು. ನನ್ ಕನ್ಸಲ್ ಬಂದು, ಅಯ್ಯೋ ಪಾಪಿಷ್ಟೇ, ಈ ಮನೆಗೋಸ್ಕರ ಪಾಪ ಆ ಮುಗ್ಧಾದ ಪಲ್ಲವಿ ತನ್ ಜೀವನನೇ ತೆಗೆದಿದ್ದಾಳೆ. ಇನ್ ಬದ್ಲಾಗು, ಇಲ್ದಿದ್ರೆ ಶಾಪ ಕೊಟ್ಬಿಡ್ತೀನಿ ಅಂದರಿ. ನಂಗೂ ಆಗ್ಲೇ ಅರ್ಥ ಆಗಿದ್ದು ನಾನ್ ಎಂತ ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಅಮ್ಮ ದೇವಸ್ಥಾನಕ್ಕೆ ಹೋಗಿ ತಪ್ಕಣ್ಕೆ ಕಟ್ಟಿ ಕ್ಷಮೆ ಕೇಳಿ ಅರ್ಚನೆ ಮಾಡಿಸ್ಕೊಂಡ್ ಬಂದೆ. ಅಲ್ಲ ಕಣೆ, ಬೆಳಗ್ಗೆ ಎದ್ದಾಗ ನೀ ಇದ್ನಲ್ಲಿ ನಂಗೆ ಹೇಳಲೇ ಇಲ್ಲ. ನಿಮ್ಗೆಲ್ಲ ಡೀಟೇಲ್ಸ್ ಹೇಳ್ಬಿಟ್ಟೆ ಹೋಗ್ಬೇಕಾ? ಅಲ್ಲ ರೀ, ದೇವಸ್ಥಾನಕ್ಕೂ ಹೇಳ್ಬಿಟ್ಟು ಹೋಗ್ಬೇಕಾ? ಹೋಗ್ರಿ ಸುಮ್ನೆ. ಅಪ್ಪ ಗೋವಿಂದ 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 ಗೋವಿಂದ. ಆಟ ಆಡ್ತಾಳಲ್ಲ ಇವಳು. ಪ್ರಭಾ, ಇದೇನಿದು? ಎಲ್ರೂ ಬಾಗ್ಲತ್ರ ನಿಂತ್ಬಿಟ್ಟಿದ್ದೀರಾ? ಓ ಸುಲೋಚನ ಅವರೇ ಬಂದ್ರಾ? ಬನ್ನಿ ಬನ್ನಿ. ಇಲ್ಲಿ ವಿಕ್ರಾಂತ್ ಅವ್ರು ಬರ್ಲಿಲ್ವಾ? ಅವನ್ಗೇನೋ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳ್ದ. ಇರ್ಲಿ ಬಿಡಿ, ಪರವಾಗಿಲ್ಲ. ಅಂದಾಗೆ ಪುರೋಹಿತರು ಬಂದ್ರಾ? ಇನ್ನೇನ್ ಬಂದ್ಬಿಡ್ತಾರೆ. ಅನು ಮತ್ತೆ ಪಲ್ಲವಿಯಲ್ಲಿ? ಅನು ಏನು ಬೇಕು ಅಂತ ಆಟ ಮಾಡ್ತಾ ಇದ್ಲು, ಹೊರಗಡೆ ಹೋಗಿದ್ದಾಳೆ, ಬರ್ತಾಳೆ. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಅಮ್ಮ, ಅದು ಸುಲೋಚನ ಜೊತೆ ತೇಜುಪಪ್ಪನ ಬರ್ತಾರಾ? ಇಲ್ಲ ಕಂದ, ವಿಕ್ರಾಂತ್ ಅಂಕಲ್ಗೆ ಆಮೇಲೆ ಕೆಲ್ಸ ಇದೆ ಅಂತ ಹೇಳಿಲ್ಲ ಅಷ್ಟೆ. ಯಾಕೆಷ್ಟು ಬೇಜಾರ್ ಮಾಡ್ಕೊಂಡಿದ್ಯಾ? ನಾನು ಅವ್ರ ಜೊತೆ ಏನೋ ಮಾತಾಡ್ಬೇಕಿತ್ತು. ಇನ್ನೊಂದ್ ಸ್ವಲ್ಪ ದಿವಸ ಇರು, ದಿನಾ ನೀನ್ ಅವ್ರ ಹತ್ರ ಮಾತಾಡ್ಬೋದು, ಆಯ್ತಾ? ಬಾ.